ಅಕೌಂಟಿಂದ ಅಮೌಂಟ್ ಟ್ರಾನ್ಸ್ಫರ್ ಮಾಡೇ ಇಲ್ಲ ಇದರಿಂದ ಅಲ್ಲ ನನ್ನ ಅಕೌಂಟಿಂದ ಗೃಹ ಅಕೌಂಟಿಂದ ಮಾಡಿದ್ದೀನಿ ಇಲ್ಲಿಂದ ಮಾಡಿಲ್ಲ ಈಗ ಇಲ್ಲಿ ಕೆನಡಾ ಅಕೌಂಟಿಂದ ಮಾಡಿಲ್ಲ ಅಲ್ಲ ಕಣೋ ಟೊರೆಂಟೋದಾಗ ಇದ್ದಾಗ ಅವರು ಎಂದೂ ಟ್ರಾನ್ಸ್ಫರ್ ಮಾಡೇ ಇಲ್ಲ ಮೇಲ್ಗಡೆ ಅಲ್ಲ ನನ್ನ ಅವ್ರ ಅಕೌಂಟ್ ನಂಬರ್ ಕೊಟ್ಟಿದ್ದೆ ಅಕೌಂಟ್ ನಂಬರ್ ಇರ್ತೈತೆ ಅಕೌಂಟ್ ನಂಬರ್ ಮೊಬೈಲ್ ನಂಬರ್ ಪಿ ಡಿ ಇತ್ತದಲ್ಲ ಪಿ ಡಿ ಏನಪ್ಪ ನಾವು ಎಲ್ಲ ಟೈಪ್ ಮಾಡ್ದಾಗ ಅಲ್ಲ ನನಗೆಲ್ಲ ಟಕ್ ಅನ್ಸ್ಬಿಡ್ತೀನಿ ಇಲ್ಲೇ ಹೋಗ್ಬಿಟ್ರೆ ಕಲ್ಸ್ಕೊಂಡು ಉದಾಹರಣೆ ಇಮೇಲ್ ಐ ಡಿ ಕರೆಕ್ಟ್ ಆಗ್ತಿರ್ಬೋದು ಅಷ್ಟೇ ಅದ್ರ ಜೊತೆ ಅದು ಲಿಂಕ್ ಆಗಿರ್ತೈತೆ ಹೌದು ಅದ್ರ ಸಲುವಾಗಿ ಹೋಗ್ತದೆ ಅಲ್ಲೇ ಹೋಗ್ತಾರೆ ಆ್ಯಕ್ಚುಲಿ ಅವರು ಫೋನ್ ಮಾಡ್ತೀವಿ ಡ್ರೈವರ್ಗೆ ರಾಯಲ್ ಹೋಗ್ಕೊಂಡು ಸೀದಾ ಅಲ್ಲಿಗೆ ಹೋಗ್ತಾರೆ ಎಲ್ಲಿ ಹೋದ್ರು ನಮಗೆ ಅಲ್ಲಿ ಮುಂದ್ಗಡೆ ಬಿಡ್ತಾನಪ್ಪ ಫೋನ್ ಅಂತ ಸಾಕು ಯಾಕೆ ಸುರತ್ ಭಾಯಿ ಬರ್ತಾ ಜೋರಾಗುತ್ತೆ ಒಮ್ಮೆ ಏನಿಲ್ಲ ಅಂತ ಯಾಕೆ ಒಮ್ಮೆ 2ನೇ ತಾರೀಕು ಯಾಕೆ ಬರ್ಸ್ಕೊಂಡ್ಬಿಟ್ರ ಯಾಕಂತ ಸುಮ್ಮನೆ ಎಷ್ಟೊಂದು ಮಾಡೋದಾಗ್ತದೆ ಅವನೇ ಮಾಡ್ಬೇಕು ಅಡಿಗೆ 2 ಸರಿ ಯಾಕೆ ಮಾಡೋದಂತ 2 ಸರಿ ಜಾಸ್ತಿ ಆ ಮುಂಚೆಗೆ ಒಂದು ಹುಡುಗಂದು ಇನ್ನೊಬ್ಬ ಇಬ್ರು ಇದ್ರು ಆ ಪಂಜಾಬಿ ಹುಡುಗ ಆಮೇಲೆ ಇನ್ನೊಬ್ಬ ಇದ್ದಾನೆ ಇಬ್ರದ್ದು ಮರ್ಜ್ ಮಾಡಿ ಒಂದೇ ಎಲ್ಲಿಂದ ಮಾಡಬೇಕು ಅವ್ರ ಫ್ರೆಂಡ್ಸ್ ಬರ್ತಾರಂತ ಟೋಟಲ್ ಒಂದು 10 ಜನ ಏನೋ ಪ್ಲಾನ್ ಮಾಡ್ತೀವಿ ವಿಕ್ರಾಂತ್ ಸಿಂಗ್ ಬರ್ತಾನ ಲಾಸ್ಟ್ ಟೈಮ್ ಟೊರೊಂಟೊದಲ್ಲಿ ಬಂದು 3 ದಿನಕ್ಕೆ ಹುಡುಗರು ಪಿಜ್ಜಾ ಮಾತ್ರ ಅಲ್ಟಿಮೇಟ್ ಆ ಥರ ಪಿಜ್ಜಾ ಇಲ್ಲಿ ಸಿಗಲ್ಲ ನೀವು ಭಯಂಕರ ದುಃಖಿ ಆತ್ಮ ಇದ್ದೀರ ಅಲ್ಲ ದಪ್ಪ ಅಲ್ಲ ಬಂದಂತ ಒಂದು 2-3 ವಾರ ಆಗಿಲ್ಲ ಎಷ್ಟು ಚೆನ್ನಾಗಿತ್ತು ಅಂತೀನಿ ತಿನ್ಬೇಕು ಫಸ್ಟ್ ಇದು ಬೇಕು 100 ಬೇಕು ಉಂಡ ಮಸಿ ಬೇಕು ಯಪ್ಪ ದೇವ್ರ ಹೊಟ್ಟೆ ಒಂದು ಕೆಲಸ ಮಾಡಿ ಮನೆಗೆ ಹೋಗಿ ಇವತ್ತ ಕಿಟಿಂಗ್ಟನ್ ಪಿಜ್ಜಾ ಅಂತ ಐತೆ ಆರ್ಡರ್ ಮಾಡಿ ಕಿಟಿಂಗ್ಟನ್ ಪಿಜ್ಜಾ ಅಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ಸಿಡ್ನಿ ಒಳಗೆ ಯಾವ ಫೇಮಸ್ ಐತೆ ಕೇಳೋ ನಿಮ್ಮ ಫ್ರೆಂಡಿಗೆ ಓಕೆನಾ ಪಿಜ್ಜಾನ ಆರ್ಡರ್ ಮಾಡುತ್ತೀನಿ ನಾನು ಕಿಟಿಂಗ್ ಟನ್ ಸಖತ್ತಾಗಿರ್ತದೆ ಕಿಟಿಂಗ್ ಪಿಜ್ಜಾ ಕಿಟಿಂಗ್ ಕಿಟಿಂಗ್ ಪಿಜ್ಜಾ ಸಖತ್ತಾಗಿರ್ತದೆ ಸಿಗಲ್ಲ ನಮಗೆಲ್ಲೂ ಬಟ್ 10 to 20 ಅಂತ ಪರ್ ಪರ್ಸನ್ ಅಂತಾನೆ 40 ಅಂತೀಯ ಅದಕ್ಕೆ ನೀ ಎಷ್ಟು ಸೈಜ್ ತೊಗೋತೀಯ ಅದ್ರ ಮೇಲೆ ಡಿಪೆಂಡ್ ಅಲ್ಲೇನೋ ನಾವು ಹಂಗೆ ಗಟ್ಟ ಮಾಡಿದಾಗ ತೊಗೊಂಡೋಗಿದ್ವಿ ಪಿಜ್ಜಾ ಸಖತ್ತಾಗಿತ್ತು ಪಿಜ್ಜಾ ನೋಡಿ ದೋಸ್ತ ನಾವು ನಿನ್ನೆ ಆಗಲೇ ತಿಂದಾಗೈತೆ 5 ವಾರದ ಕೊಟ್ಟ ಮುಗೀತು ನಮ್ಗೆ ತಿಂದ್ವಲ್ಲ ಪಿಜ್ಜಾ ತಿಂದಿವಿ ಆಯ್ತು ಅವು ಒಂದೊಂದು ಸರ್ತಿ ತಿಂದ್ರೆ ಆಯ್ತು ಅಷ್ಟೇ ಆಯ್ತು ಮತ್ತು ಇಷ್ಟ ನಾವು ದಿನ ತಿಂತೇವೆ ದೋಸ್ತ ನನ್ನ ಬಗ್ಗೆ ಹೇಳ್ಬೇಡ ನೀನು ನಾವು ಭರ್ಪೂರಾಗಿ ತಿಂತೀವಿ ಜೀವನದಲ್ಲಿ ಹೊಟ್ಟೆ ಉಸ್ಕಾರ್ತಾರೆ ನಾವು ತಿಂತೇವೆ ದೋಸ್ತ ನಮ್ಮ ಬಗ್ಗೆ ಟೆನ್ಷನ್ ತಗೋಬೇಡ ಎಷ್ಟು ಆಸೆ ಪಟ್ಟು ಬಂದಿತ್ತು ಅಂತ ಆಗಲಿಲ್ಲ ಚೆನ್ನಾಗಿ ಸುಸ್ತಾಗ್ಬಿಟ್ಟಾಗ ಇಲ್ಲಿ ಆಫೀಸಿಂದನೂ ಆಗಲೆಲ್ಲ ಹೊರಗೆ ಹೋಗ್ತಾನೆ ಇರ್ತೀವಿ ಒಂದೇ ವಾರ ಹೋಗಿದ್ವಿ ಎಲ್ಲ ಶೇರಿಂಗಲ್ಲಿ ಹೋಗ್ಬಿಟ್ಟಿರಲ್ಲ ಶೇರಿಂಗ್ ಇಲ್ಲ ಅಂದ್ರೆ ಅವ್ರಿಗೆ ಸಪ್ರೇಟು ಹೆಂಗೆ ಬೇಕಂದ್ರೆ ಇಲ್ಲಿ ತಂದೂರಿಗೆ ಅದು ಬಂದರೆ ಸಪ್ರೇಟ್ ಅಲ್ಲ ಎಲ್ಲ ಸಪ್ರೇಟೇ ಆಲ್ಮೋಸ್ಟ್ ಸಪ್ರೇಟ್ ಎಲ್ಲ ಕಾಮನ್ ಆಗಿ ಆರ್ಡರ್ ಮಾಡಿದ್ರೆ ಅಷ್ಟೇ ಇದು ನಾನು ಏನೇ ಮೋಸ್ಟ್ಲಿ ಸಪ್ರೇಟ್ ಆರ್ಡರ್ ಮಾಡ್ಕೊಂತೀವಿ ಅಂದ್ಕೊಂಡೆ ಬಟ್ ಅವ್ರು ಅಷ್ಟು ಏನು ಮಾಡ್ತಾರೆ ಶೇರಿಂಗ್
ಅಲ್ಲ ಕಣ ಎಲ್ಲರೂ ತೊಗೊಳ್ಳೋದೆ ಅವೇ ಇರೋದೇ ಒಂದು 2-3 ಚಾಯ್ಸ್ ಇರ್ತಾವೆ. ಫಸ್ಟ್ ಟ್ರಾವೆಲ್ ಸಿಗ್ತಾ ಉಂಟು. ಇವತ್ತು ಪಿಜ್ಜಾ ತಿಂತೀಯಾ? ತಿನ್ಸಿದ್ರೆ ನಾನು ರೆಡಿ ಇಲ್ಲಿ ತಿನ್ಸ್ತೆ ಅಂದ್ರೆ ರೆಡಿ. ನಾ ತಿನ್ಸಂಗಿಲ್ಲ, ನೀನೇ ತಿನ್ಬೇಕು. ನಾನು ತಿಂತೀನಿ. ನಾನು ಅದಕ್ಕೆ ತಿನ್ನಿಸ್, ನಾನು ತಿಂತೀನ. ಆ ಥರ ತಿನ್ಸ್ತೆ ಅಂದ್ರೆ ಜೊತೆ ಹೋಗೋದಂತ ಆ ಥರನೇ ಯಾಕಂತೀಯ? ನೋಡೋಣ ಅಂತದ ಆದ್ಮೇಲೆ ವಾಪಸ್ ಬರ್ಬೇಕಲ್ಲ. ಆ ವಾಲ್ಮಾರ್ಟಿಗೆ ಹೋದ್ರೆ ಸಾಮಾನು ತೊಗೊಂಡು ವಾಪಸ್ ಆ ಕಡೆ ಹೋಗೋಕ್ಕಾಗೋದಿಲ್ಲ. ಮುಂಚೆಗೆ ಹೋಗ್ಬಿಡ್ಬೇಕು ಆ ಕಡೆ. ನಾವು ವೀಕ್ ಪೂರ್ತಿ ಹೊರಗೆ ತಿಂದಿರ್ತಿಲ್ಲಲ್ಲ, ಏನು ಮಾಡ್ತೀವಿ ಅಂತಂದರೆ ಸ್ಯಾಟರ್ಡೆ ದಿವಸ ಹೊರಗೆ ತಿನ್ನಂಗಿಲ್ಲ ಸ್ಯಾಟರ್ಡೆ ಸ್ಪೆಷಲಿ. ಯಾಕಂದ್ರೆ ಚಿಕನ್ ತಿನ್ನಂಗಿಲ್ಲ ಅಂತೇಳಿ ಸಂಡೇ ದಿವಸ ಆಫ್ಟರ್ನೂನ್ 100% ಹೊರಗೆ, ಅದ್ರಲ್ಲಿ ಡೌಟೇ ಇಲ್ಲ. ಬೇಡ ಬೇಡ ಅಂತ ಗೊತ್ತಾಯ್ತು. ನಿನ್ನೆ ಓದಿವಲ್ಲೋ, ಅದನ್ನೇ ಹೇಳ್ತಾ ಇರೋದು. ಯಾವ್ದಾದ್ರು 1 ಟೈಮ್ ಅಥವಾ 2 ಟೈಮ್ ಅಷ್ಟೇ ಆಗ್ತದೆ. ಏನು ಹಗಲೆಲ್ಲ ಹೋಗಕ್ಕಾಗ್ತೈತೆ? ದುಡ್ಡು ನೋಡ್ಬೇಕು, ಎಲ್ಲ ನೋಡ್ಬೇಕಲ್ಲ, ಹೆಲ್ತ್ ನೋಡ್ಬೇಕು. ನಾನು ಬಂದಾಗಿಂತಲೂ 1ನೇ ತಿಂಗಳ ಕ್ರೆಡಿಟ್ ಕಾರ್ಡ್ ಬಿಲ್ 1500 600 ಬಂದಿತ್ತು. ತಿನ್ನೋ ಲೆಕ್ಕಗಳು ನಮಗೆ ಹೇಳ್ಬಾರ್ದು ಅಷ್ಟು. ನಾವು ಸರಿಯಾಗಿ ಅದು ಪಾಲಿಸ್ತೀವಿ. ನಿಮ್ಮ ವೈಫ್ ಅಡುಗೆ ಮಾಡಿ ಸುಸ್ತಾಗ್ಬಿಟ್ಟಾರ ಪಾಪ ಅವರು. ಅಡುಗೆ ಮಾಡಿ ಸುಸ್ತಾಗ್ಬಿಟ್ಟಾರೆ ನಿನ್ನ ಕೆಳಗೆ. ಏನು ತಿಂತಾರೆ ಬರೀ ಅಂತ ಅಂದೇ ಬಿಟ್ಟಿದಾರಲ್ಲ ನಿಮ್ಮಮ್ಮ ಹೆಂಗೆ ಅಡುಗೆ ಮಾಡಿ. ಹೌದು, ನಮ್ಮ ಫುಡ್ಡಿಗೂ ಅವ್ರ ಫುಡ್ಡಿಗೂ ಭಾಳ ಡಿಫ್ರೆನ್ಸ್ ಆಗುತ್ತೆ. ಅವರು ಇದು ಮಲೆನಾಡು ಅದವ್ರದ್ದು ನಮ್ದೆಲ್ಲ ಚಪಾತಿ ಪಲ್ಯ, ಅನ್ನ ಸಾರು, ಎಣ್ಣೆ ಅಂತ 2 ಥರದ ಪಲ್ಯ ಇರ್ತದೆ. ಬೈ ₹5 ಪನ್ನೀರ್ ಯು ಮೇಕ್ ಇಟ್ ಅಲ್ಲ, ಇಫ್ ಯು ಅಲ್ಲ ಯು ಕ್ಯಾನ್ ಮೇಕ್ ಇಟ್ ಚಪಾತಿ ಅಂತಾನೆ. 300 ಕಟ್ಕೊಂಡಿರ್ತೀವಿ. $300 ನಮ್ದು $325 ಅಷ್ಟು ಬಾಡಿಗೆ ಎಲ್ಲ ಸೇರಿ. ತಿನ್ನೋದು ಉಣ್ಣೋದು ಒಂದು $100 ಎಕ್ಸ್ಟ್ರಾ. ಯಾವಾಗ ನನಗೆ ಬಾಯ ಕೆರಿತಾ ಐತೆ. ಇದ್ರೆ ತಿಂದು ಹಾಗೆ ಹಾಗೆ ಎಲ್ಲರೂ ಈಗ ಅಂಡರ್ಸ್ಟಾಕ್ ಆಗಿಲ್ಲ, ಅದು ಪರ್ಫೆಕ್ಟಾಗಿ ಇರ್ತಿತ್ತು. ಹೇಗೆ ಸರಿ ಶಾರ್ಟ್ ಆಗಿದೆ. ಇನ್ನೊಂದು ಎಕ್ಸ್ಟ್ರಾ ತರಬೇಕಾಯ್ತಲ್ಲ ಅದು. ಇಲ್ಲ, ನೀ ತಂದದ್ದಲ್ಲ, ನೀ ತಂದದ್ದು ಎಲ್ಲ ಅದು 2 ದಿವಸಕ್ಕೆ 2-3 ದಿವಸಕ್ಕೆ ಖಾಲಿ ಆಗ್ತದೆ. ನಾನು ಕರೆಕ್ಟಾಗಿ ಒಂದು ವಾರಕ್ಕೆ ಪುಸ್ತಕ ತೆಗಿಬೇಕು. ಹೊರಗೆ ನಾನು ಕ್ರಾಸ್ ಮಾಡೋಕ್ಕಿದ್ದೆ, ಅಲ್ಲಿ ಕ್ರಾಸ್ ಮಾಡೋಕ್ಕೆ ಇಲ್ಲ. ಅಂಥವೆಲ್ಲ ಉದ್ಯೋಗ ಮಾಡೋಕ್ಕೆ ಹೋಗ್ಬಿಟ್ರೆ ಅದೆಲ್ಲ ಕೌಂಟ್ ಆಗೋದಿಲ್ಲ. ಎಷ್ಟೊತ್ತಿಗೆ ಜೆಬ್ರಾ ಕ್ರಾಸ್ ಮಾಡಿದ್ದೆ ಅಂತ ಬಂದು ಸ್ವಲ್ಪ ಸ್ಪೀಡಪ್ ಆಗ್ತದೆ ಅನ್ನಿಸ್ತದೆ. 50 ಸ್ಪೀಡ್ ಲಿಮಿಟ್. ಗಾಡಿ ತಗೊಂಡು ಗಾಡಿ ಹೊಡೆಯಂಗಿಲ್ಲ. ಬಸ್ನ ಸಲಗೆ ಫುಲ್ ಓವರ್ ಹಾಕೋದಿಲ್ಲ. ಬಿಸಿಲು ಹೊರಗಡೆ ಬೇಕಾಗೋದು ಬಸ್ನ ಬೇಕಾಗ್ತದೆ. ಇಷ್ಟಾದರೂ ಸ್ಪೀಡ್ ಹೋದ್ರೆ ಸಾಕು.
ಬಂದಲ್ಲಿ ನಾವು ಹಂಗೆ ಕಣೋ ಇನ್ನೂ ಅಜ್ಜಿಗಿಂತ ತಂಗಾಗಿಸೋದಕ್ಕೆ ಯಾಕಪ್ಪ ಆಗ್ತಾರೆ ಇವರು ಅಂತ ತಲೆ ಕೆಡಿಸ್ಕೊಂತಿದ್ವಿ ನಾವು. ನೀವು ಮೊದಲು ಫುಲ್ ಓವರ್ ಹಾಕೋದು ಕೆಲವೋಸ್ಕರ ಮಿನಿಮಮ್ ಅದು ನೀವು ಯಾವ ಹಾಕೊಳ್ಳೋ ಫ್ಯಾಷನ್ ಮಾಡ್ಬೇಕು ಅದೇ ಅನ್ಭವಿಸ್ತೀವಿ. ನೀಟಾಗಿ ಹಾಕೋದು ಕಲಿತಂತಂದರೆ ನಾವು ಸೇರ್ಬೋದು. ಅಶ್ವಿನಿ ಮಗರ ವ್ಯವಸ್ಥೆ ನಿನ್ನೆ ಹೋಗಿದ್ವಲ್ಲೋ ಇಲ್ಲ ಆಗ್ತಿಲ್ಲ ಅವನ ಫ್ಯಾಮಿಲಿ ಜೊತೆ ಅಡ್ಡಾಡ್ತಿರ್ತಾನೆ ಇನ್ನೇ ಸಿಗೋದಿಲ್ಲ. ಅವನು ಹಾಳಾಕಮ್ಮ ಇನ್ನೂ ಹಾಳ್ತಾನೆ. ಫ್ಯಾಮಿಲಿ ಬೆಂಗಳೂರಿಗೆ ಗೊತ್ತಾ ಕಾಡು ಯಾರು ಬೇಕಾದ್ರೆ ಯಾರು ಬೇಕಾದ್ರೆ ಆ ಥರ ಇದ್ರೆ ನಾವು ಅಷ್ಟೇ ಹೋಗ್ಬೇಕು ಅಲ್ಲ. ಒಂದು ಕೆಲಸ ಮಾಡುವ ಮರ ನೆಕ್ಸ್ಟ್ ಟೈಮ್ ಹೋದಾಗ ಯಾರು ಗಿಫ್ಟ್ ಕಾರ್ಡ್ ತಂದ್ಕೊಡೋದು ಪೇ ಮಾಡೋದು $100. ಹೌದು ಏನು ಹೇಳ್ತಾರೆ ಏನು ಹೇಳ್ತಾರೆ $100 ಗಿಫ್ಟ್ ಕಾರ್ಡ್ ಇಸ್ಕೊಂಡು ನಾನು $100 ಶಾಪಿಂಗ್ ಮಾಡ್ಬೇಕು ತಾನೆ. ಅಷ್ಟು ಹೋಗ್ಬೇಕು ಮತ್ತೆ ಅಲ್ಲ ಕಣ ಅಲ್ಲಿ ಸಾಮಾನು ಬೇಕು ಅಲ್ಲಿ ಹೋಗೋದು ಬೇಡ ಅಂದ್ರೆ ಅಷ್ಟು ಈಗ $100 ಏನು ಒಂದು ಮುಂದುವರೆಲ್ಲ ನಿನಗೆ $30-40 ಅದು ತೆಳ್ಳಗಂದೈತೆ ಅದು ಮುಂಚೆ ಏನು ದೊಡ್ಡದೇನು ಇದಲ್ಲ ಬೇರೆ ಬೇರೆ ಕೊಡೋಲ್ಲ ಅಲ್ಲೇ ಅವೆಲ್ಲ ಒಂದು ಕ್ಯಾನಡಾ ಏನಿದೆ ಮತ್ತೆ ಬೇಜಿ ಅದ ಅಂತಲ್ಲ ನೋಡಿ ಕಮ್ಮಿ ಆಯ್ತು. ಈಗ ಕ್ಯಾನಡಾ ಬರೆದ ಬ್ರ್ಯಾಂಡು ಅಂಥವಿಂಥವು ಸಿಗ್ತಾವಂತಲ್ಲ ಅದಕ್ಕೆ ನಾವು ತೊಗೊಳ್ಳಿಲ್ಲ ಅಲ್ಲಿ. ಅವ್ನು ತೊಗೊಂಡ ನಮಗೆ ಹಂಗೆಲ್ಲ ಹೆಸರು ಬರೆದದ್ದೆಲ್ಲ ಇಷ್ಟ ಆಗೋದಿಲ್ಲ. ಬೇಸಿ ಕಮ್ಮಿ ಬಂದ್ಮೇಲೆ ನೀವು ಅದಕ್ಕೆ ತೆಗೆದು ಇಲ್ಲ ನೋಡಿದ್ದಾರೆ ಖಾಲಿ ಬಿಸಿಲು ಹೊಡಿತೈತಿ. ಇಲ್ಲ ಸಂಚು ಬಿಡೋವನಿಗೆ ನೆಕ್ಸ್ಟ್ ಇಯರ್ ಸತಿ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಎಲ್ಲಿ ಸೇರಿಸ್ಬೇಕು ಓಡಾಡಿಕೊಂಡು ಇನ್ನೊಂಥರ ಆಗಿರುತ್ತೆ ಒಂದು ವರ್ಷ ಎಲ್ಲ ನೀನು ನಿಂತಿನ ಓಡಾಡ್ಬೇಕೀಗ. ಇಲ್ಲ ನಾನು ಒಂದು ವಾರ ಹೋಗೋದು ಅಂತ ಅವಾಗ ನಾನು ಇದ್ದರೆ ಒಂದು ವರ್ಷದ ಕಾಲೇಜೆಲ್ಲ ನೋಡಿ ಒಂದು ವಾರ 15 ದಿವಸದೊಳಗೆ ಹೋಗಿ ಏನು ನೋಡಿ ಏನು ಮಾಡ್ತೀವಿ. ಅಲ್ಲ ಜಸ್ಟ್ ಡೈರೆಕ್ಷನ್ಸ್ ಅಷ್ಟೇ. ಒಂದು ವಾರ 15 ದಿವಸದೊಳಗೆ ಏನೂ ಸಿಕ್ಕಾಗೋದಿಲ್ಲ. ಇವತ್ತಂತಿದ್ದು ಯಪ್ಪ ಒಂದು ಕಾಲೇಜ್ ಹಾಕ್ಬಿಟ್ಟು ಬಂದ್ಬಿಡ್ತೀರಪ್ಪ ಅಲ್ಲಿಗೆ ಅನ್ನೋ ಬೇರೆ ಏನಿಬ್ಬರು ಕಿತ್ತಾಡ್ಕೊಂಡು ಎಲ್ಲ ಇದ್ದಿರ್ತೀವಿ ವಾರ ಒಂದು ದಿನ ಕಿತ್ತಾಡ್ತಿದ್ವಿ ಈಗ ನಾನಂತೂ ಮಾತ್ಬಿಟ್ರೆ ಹೊರಗಡೆ ಬಿಟ್ಬಿಟ್ಟಿದ್ದೆ ಇವತ್ತು. ಅದಕ್ಕೆ ಶಾಪ ಇದು ಅಷ್ಟೇ. ನಾವು ಇರೋದೇ ದೋಸ್ತ ಎಲ್ಲ ಪಾರ್ಟ್ ಹಾಕ್ಬೇಕು. ಒಳ್ಳೆ ಸ್ಟ್ರೆಚ್ ಬಂತಪ್ಪ ಸ್ಪೀಡಾಗಿ. ಮಕ್ಕಳ ಎತ್ಕೊಂಡು ನೋಡೋದೇ ಒಂದು ಚಂದ ಐತಿ. ಒಂಥರ ಇಲ್ಲಿ ಮಾತು ಕೊಡ ಎತ್ಕೊಂಡು ಇರ್ತಾರೆ.